ಕೊಲೆ ಆರೋಪಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈಗ ಬಳ್ಳಾರಿ ಜೈಲ್ಗೆ ವರ್ಗಾವಣೆ ಕೋರಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅರ್ಜಿ ವಿಚಾರಣೆ ಇದೆ. ಸೊ ಹಾಗಾಗಿ ಕೊಲೆ ಆರೋಪಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರುವಂತದ್ದು. ಬಳ್ಳಾರಿ ಜೈಲ್ಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆಗೆ ಕೆಲ ಕಾಲ ಮುಂದೂಡಿದಂತ ನ್ಯಾಯಾಧೀಶರು ಒಂದಿಷ್ಟು ಕೋರ್ಟ್ ನೋಡಿ, ಕೆಲ ಕಾಲ ಮುಂದೂಡಿದಂತ ಕೋರ್ಟ್ ಸೆಷನ್ ಕೋರ್ಟ್ ಏನಿದೆ ಈಗ ಕೆಲ ಕಾಲ ಮುಂದೂಡಿದೆ. ಇವತ್ತು ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ನಟ ದರ್ಶನ್ ಒಂದು ಕಡೆ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಅನ್ನ ಮಾಡಿದ್ರೆ ಒಂದಿಷ್ಟು ಕುಟುಂಬಕ್ಕೆ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಈ ದಿಂಬುಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಸರಿಯಾದಂಥ ಅಂದರೆ ಈ ಹಿಂದೆ ಅಂತಂದರೆ ಮೊದಲೇ ಬಾರಿಗೆ ಆವಾಗ ಪರಪ್ಪನ ಅಗ್ರಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ರಾಜ್ಯಾತಿಥ್ಯ ನೋಡಿದಂಥ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಮಗ್ಗು, ಒಂದು ಕೈಯಲ್ಲಿ ಸಿಗರೇಟು, ಆ ರಾಜ್ಯಾತಿಥ್ಯ, ಆ 5 ಸ್ಟಾರ್ ಲೈಫು ಅನ್ನು ನೋಡಿದಾಗ ಕೋರ್ಟ್ ಕೂಡ ಆಗಿರ್ಬೋದು, ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಆಗಿರ್ಬೋದು, ಅದೇ ರೀತಿಯಾದಂಥ ಒಂದಿಷ್ಟು ವಾತಾವರಣ ಆ ನಿರ್ಮಾಣ ಆಗಿತ್ತು. ಸೊ ಯಾವಾಗ ಸುಪ್ರೀಂ ಕೋರ್ಟ್ನಿಂದ ಒಂದಿಷ್ಟು ಆದೇಶ ಬರುತ್ತೆ, ಖಡಕ್ ಆದಂಥ ಒಂದು ಸಂದೇಶ ಬಂದಾಗ ಇದೀಗ ದರ್ಶನ್ಗೆ ಆಗಿರ್ಬೋದು, ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿದಾರಲ್ಲ ಯಾರಿಗೂ ಕೂಡ 5 ಸ್ಟಾರ್ ಟ್ರೀಟ್ಮೆಂಟ್ ಇಲ್ಲ. ಅಲ್ಲಿ ಸಾಮಾನ್ಯವಾಗಿ ಪ್ರತಿ ಕೈದಿಗಳು ಯಾವ ರೀತಿಯಾಗಿರ್ತಾರೆ ಅದೇ ರೀತಿಯಾದಂಥ ಇರಬೇಕು. ಅಲ್ಲಿ ಜೈಲಲ್ಲೇ ಕೊಡ್ತಾ ಇರುವಂಥ ಅನ್ನವನ್ನೇ ಉಣಬೇಕು. ಮನೆಯಿಂದ ನಮಗೆ ಆ ಊಟ ಬೇಕು, ನನಗೆ ಈ ಊಟ ಬೇಕು, ನನಗೆ ದಿಂಬು ಬೇಕು, ಹಾಸಿಗೆ ಬೇಕು ಅಂತ ಒಂದಿಷ್ಟು ಬೇಡಿಕೆಗಳನ್ನು ಇಡುವಂಥ ಕೆಲಸವನ್ನು ಅವಾಗ ಆಗ್ತಾ ಇತ್ತು. ಆದರೆ ಇದೀಗ ಅದು ಯಾವುದಕ್ಕೂ ಕೂಡ ಎಕ್ಸ್ಕ್ಯೂಸ್ ಇಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ಇನ್ನೂ ಜೈಲಿನಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ ಅದೇ ರೀತಿಯಾದಂಥದ್ದು. ಸೊ ಹಾಗಾಗಿ ಇವತ್ತು 2 ವಿಚಾರಣೆಗಳಿತ್ತು, ಪ್ರಮುಖವಾಗಿ 2 ವಿಚಾರಣೆ. ಸೊ ಹಾಗಾಗಿ ಒಂದು ವಿಚಾರಣೆ ಏನಪ್ಪಾ ಅಂತಂದ್ರೆ ಬೆಂಗಳೂರಿನಿಂದ ಒಂದಿಷ್ಟು ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ಇಲ್ಲಿ ದಿಂಬು ಮತ್ತು ಹಾಸಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2 ಅರ್ಜಿ ವಿಚಾರಣೆ ಇತ್ತು. ನೋಡಿ, ಈಗ ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ದಿಂಬು ಹಾಸಿಗೆ? ಹಾಗಾದ್ರೆ ಈಗಲಾದ್ರೂ ಸಿಗುತ್ತಾ? ದರ್ಶನ್ ಅರ್ಜಿ ಬಗ್ಗೆಯೂ ಕೂಡ ಆದೇಶ ನೀಡುವ ಸಾಧ್ಯತೆ ಇದೆ. ಹಿಂದೆ ಅರ್ಜಿ ವಿಚಾರಣೆ ನಡೆಸಿ ಆದೇಶ ಒಂದಿಷ್ಟು ಹೊರಬೀಳುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ದಿಂಬು ಬೇಕು, ಹಾಸಿಗೆ ಬೇಕು ಅಂತ ದರ್ಶನ್ ಪರಿಪರಿಯಾಗಿ ಬಿಡ್ತಾ ಇದ್ದಾರಂತೆ. ಸೊ ಅಲ್ಲಿರುವಂತ ಜೈಲಾಧಿಕಾರಿಗಳಿಗೆ ಆಗಿರ್ಬೋದು, ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಆಗಿರ್ಬೋದು, ಪರಿಯಾಗಿ ಬಿಡ್ತಾ ಇದ್ದಾರೆ, ನನಗೆ ದಿಂಬು ಬೇಕು, ಹಾಸಿಗೆ ಬೇಕು ಅನ್ನುವಂಥದ್ದು. ಸೊ ಅದೇ ವಿಚಾರವನ್ನ ಇಟ್ಟುಕೊಂಡು ಅವರ ಪರ ವಕೀಲರು ಒಂದಿಷ್ಟು ಕೋರ್ಟ್ನಲ್ಲೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೊ ದರ್ಶನ್ ಅವರಿಗೆ ಒಂದಿಷ್ಟು ದಿಂಬು ಮತ್ತು ಹಾಸಿಗೆಯನ್ನು ಒದಗಿಸಿಕೊಡಿ ಅಂತ ಮನವಿಯನ್ನು ಸಲ್ಲಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ. 2 ಅರ್ಜಿ ಪ್ರಮುಖವಾಗಿ, ಒಂದು ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗುತ್ತಾ ಅಥವಾ ಇಲ್ವಾ, ಮತ್ತೊಂದು ಕಡೆ ಹಾಸಿಗೆ ದಿಂಬು ಕೊಡಬೇಕಾ ಅಥವಾ ಬೇಡವಾ, ಈ ರೀತಿಯಾದಂಥ ಇವತ್ತು 2 ಅರ್ಜಿ. ಸೊ 2 ಅರ್ಜಿಯೂ ಕೂಡ ಒಂದಿಷ್ಟು ಮುಂದೂಡಿಸಿದ್ದಾರೆ ಅನ್ನುವಂಥದ್ದು, ಒಂದಿಷ್ಟು ಕಾಲಾವಕಾಶ ತೊಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಅಲ್ಲಿ ಗಮನಿಸಬೇಕಾಗಿರುವಂಥದ್ದು. ನಾವು ಹೆಸರು ಜಾಮೀನು ಕೋರಿದಂತ ಪವಿತ್ರ ಗೌಡಗೂ ಕೂಡ ಬಿಗ್ ಶಾಕ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಜಾಮೀನು ಕೋರಿದಂತ ಪವಿತ್ರ ಗೌಡಗೆ ಬಿಗ್ ಶಾಕ್. ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂತೆ ಪವಿತ್ರ ಗೌಡ ಪರ ವಾದವನ್ನ ಮಂಡಿಸಿದ್ದಾರೆ ವಕೀಲರು ಬಾಲನ್ ಅವರು. ನೋಡಿ, ಕೊಲೆ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ಅವರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಯಾವಾಗ ಸಲ್ಲಿಸಿದಂತ ಸಂದರ್ಭದಲ್ಲಿ ಇದೀಗ ಕೋರ್ಟ್ ವಜಾ ಮಾಡಿದೆ. ನೋಡಿ, ಬೇಲ್ ಅರ್ಜಿ ವಜಾಗೊಳಿಸಿದಂತ 57ನೇ ಸೆಷನ್ ಕೋರ್ಟ್ ಈಗ ಒಂದು ಕಡೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವರು ಬೇಲ್ ರದ್ದಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ಹೋದಂತ ಸಂದರ್ಭದಲ್ಲಿ ಈಗ ಬೇಲ್ ಕೂಡ ಒಂದಿಷ್ಟು ರದ್ದಾಕಿ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವಂತ ಕೆಲಸವನ್ನ ಮಾಡ್ತಾರೆ. ಇದರ ನಡುವೆ ಮತ್ತೆ ಪವಿತ್ರ ಗೌಡ ಒಂದಿಷ್ಟು ಅರ್ಜಿಯನ್ನ ಸಲ್ಲಿಸಿದ್ರಂತೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಬೇಲ್ ಅರ್ಜಿ ಇದೀಗ ವಜಾಗೊಳಿಸಿದೆ 57ನೇ ಸೆಷನ್ ಕೋರ್ಟ್ ಅಂತಾನೆ ಹೇಳ್ಬೋದು.